ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮೋನಿಕಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೈ ಜಾಯ್ ಜರ್ನಲ್. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೂ ಕೂಡ ಭಾವಿಸ್ತೀನಿ. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಸುಲಭವಾಗಿ ರುಚಿಕರವಾಗಿ ಈ ಪ್ರೋಟೀನ್ ಲಡ್ಡು ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ನಾವೇನು ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಪ್ರೋಟೀನ್ ಲಡ್ಡುನ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡುನ ಮನೆಯಲ್ಲೇ ಇರೋ ಸಾಮಗ್ರಿಗಳ ಜೊತೆ ಅಥವಾ ಬೇಗನೆ ಸಿಗುವಂಥ ಸಾಮಗ್ರಿಗಳ ಜೊತೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ಡ್ರೈ ಫ್ರೂಟ್ಸ್ ಲಡ್ಡು ಶುಗರ್ ಫ್ರೀ ಆಗಿರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಾವು ಅರಕಲು ಮುರುಕಲು ಏನಾದರೂ ತಿನ್ನೋದಕ್ಕಿಂತ ಈ ಥರ ಮನೇಲಿ ಏನಾದರೂ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಇದೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಿರೋ ಪ್ರಕಾರ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿನ ತೊಗೊಂಡಿದ್ದೀನಿ. ನೀವೇನಾದರೂ ನನ್ನ ಕೇಳೋದಾದರೆ ಯಾವ ಅಳತೆಯಲ್ಲಿ ನೀವು ಮಾಡ್ತಾ ಇದ್ದೀರಾ, ಹೇಗೆ ತೊಗೊಂಡ್ರಿ ಅಂತ ನಾ ಹೇಳ್ತೀನಿ. ಎಲ್ಲನೂ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಈ ಬಾದಾಮಿ ಗೋಡಂಬಿ ಜೊತೆ ನಾನು ಇಲ್ಲಿ ಒಣ ಖರ್ಜೂರನ ತೊಗೊಂಡಿದ್ದೀನಿ. ನೀವೇನಾದರೂ ನಿಮಗೆ ಹಸಿ ಖರ್ಜೂರ ಪ್ರಿಫರಬಲ್ ಅನಿಸಿದ್ರೆ ನೀವು ಅದನ್ನು ತೊಗೋಬೋದು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಇಡ್ಕೋತೀನಿ, ಹಾಗಾಗಿ ನಾನು ಒಣ ಖರ್ಜೂರನ ಇಲ್ಲಿ ತೊಗೊಂಡಿದ್ದೀನಿ. ಇದಾಗಿದ ತಕ್ಷಣ ನಮಗೆ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದು ನಿಮ್ಮಿಷ್ಟ, ನಿಮಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಅನಿಸುತ್ತೋ ಅದಷ್ಟು ಹಾಕ್ಕೊಳ್ಳಿ. ಇದು ಸ್ವಲ್ಪ ಲೆಸ್ ಕಾಸ್ಟ್ಲಿ ಇರೋದ್ರಿಂದ ನೀವು ಸ್ವಲ್ಪ ಧಾರಾಳವಾಗಿ ಇದನ್ನು ಕೂಡ ಹಾಕ್ಬೋದು. ಇದಾಗಿದ ತಕ್ಷಣ ನಾನು ಮಿಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ವಾಟರ್ ಮೆಲನ್ನು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಫ್ಲೆಕ್ಸ್ ಸೀಡ್ಸು, ಬಿಳಿ ಎಳ್ಳು, ಕರಿ ಎಳ್ಳು ಎಲ್ಲನೂ ಇದೆ. ನೀವು ಇದನ್ನೆಲ್ಲ ಇಂಡಿವಿಜುವಲ್ ಆಗಿ ಕೂಡ ಬೈ ಮಾಡ್ಬೋದು. ಇಲ್ಲ ನಿಮಗೆ ಸ್ವಿಗ್ಗಿ ಏನಾದರೂ ಅಫೋರ್ಡಬಲ್ ಇದೆ ಅಂತಂದರೆ ನಮಗೆ ಈ ಮಿಕ್ಸ್ ಸೀಡ್ಸ್ನ ಒಂದು ಪ್ಯಾಕ್ ಸಿಗುತ್ತೆ. ಇದು ಅರೌಂಡ್ 70 ರೂಪೀಸ್ ಟು 120 ರೂಪೀಸ್ ಒಳಗೆ ನಿಮಗೆ ಸಿಗುತ್ತೆ. 100 ಅಥವಾ 120 ಗ್ರಾಮು ನೀವು ಅದನ್ನು ತೊಗೋಬೋದು. ಇದಾದಮೇಲೆ ನಾನು ತೊಗೋತಾ ಇರೋದು GRB ಅವರ ಪ್ಯೂರ್ ತುಪ್ಪ. ಇದು ಟೇಸ್ಟ್ಗೂ ಸೈ, ಪ್ಯೂರಿಟಿಗೂ ಸೈ. ಇದಾಗಿದ ತಕ್ಷಣ ನಾನು ತೊಗೋತಿರೋದು ಆ್ಯಕ್ರೋಟ್ಸ್ನ. ಇದು ಹೆಲ್ತಿಗೆ ತುಂಬ ಇಂಪಾರ್ಟೆಂಟು. ನಾನಿಲ್ಲಿ ಹೋಲ್ಸಮ್ ಆ್ಯಕ್ರೋಟ್ಸ್ನ ತೊಗೊಂಡಿದ್ದೀನಿ. ಇದು ಒಡೆದ್ರೆ ಹೇಗೆ ಕಾಣುತ್ತೆ ಅಂತ ನಾನು ತೋರಿಸ್ತಿದ್ದೀನಿ ನೋಡಿ. ಇದನ್ನು ಸುಮ್ಮನೆ ಒಂದ್ಸರಿ ಜಜ್ಜಿದ್ರೆ ಅಥವಾ ಓಪನ್ ಮಾಡಿದ್ರೆ ಒಳಗಿರೋ ಆ್ಯಕ್ರೋಟ್ ಫ್ರೂಟ್ನ ನಾವು ನೋಡ್ಬೋದು. ಇದು ಸ್ವಲ್ಪ ತೇವವಾಗಿ ಇರುತ್ತೆ, ಅಂದರೆ ಆಚೆಗಡೆಯಿಂದ ರಫ್ ಆಗಿದ್ರೂ ನಾವು ಒಳಗಡೆ ಆರಾಮಾಗಿ ಈ ಕಡಲೆ ಬೀಜ ನಾವು ತಿಂತೀವಲ್ವ ಆ ಥರ ಇರುತ್ತೆ. ಟೇಸ್ಟು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಬಟ್ ಸ್ವಲ್ಪ ರಿಚ್ ಆಗಿರುತ್ತೆ. ಈ ಆ್ಯಕ್ರೋಟ್ನ ನಾನು ಕರೆಕ್ಟಾಗಿ ಎಲ್ಲ ಸುಲ್ಕೊಂಡು ಆ ಫ್ರೂಟ್ ಏನು ಸಿಗುತ್ತೆ ಅದನ್ನು ನಾನು ಬೇರೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಪ್ರಪೋರ್ಷನ್ ಅಷ್ಟೇ ತೊಗೊಂಡಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ನಾನು ಇದನ್ನು ಯಾವ ಗಾತ್ರದಲ್ಲಿ ಅಥವಾ ಯಾವ ಸೈಜಲ್ಲಿ ಅದನ್ನು ಚಾಪ್ ಮಾಡ್ಕೋತಾ ಇದ್ದೀನಿ ಅಂತ. ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ, ನಿಮಗೆ ತಿನ್ನಲಿಕ್ಕೆ ಯಾವುದು ಸುಲಭ ಅನಿಸುತ್ತೋ ನೀವು ಆ ಥರ ಮಾಡ್ಬೋದು. ನೋಡಿ, ಈ ಥರ ಸ್ವಲ್ಪ ದಪ್ಪ ದಪ್ಪ ಮಾಡಿದ್ರೆ ನಮಗೆ ಉಂಡೆ ಕಟ್ಟೋಕ್ಕೆಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಚಾಪ್ ಮಾಡ್ಕೋತಾ ಇದ್ದೀನಿ. ತುಂಬ ಚಿಕ್ಕದು ಮಾಡಬೇಡಿ, ಪೌಡರ್ ಥರ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಬಾಯಿಗೆ ಸಿಗುವಂಥ ಗಾತ್ರಕ್ಕೆ ನೀವು ಅದನ್ನು ಕಟ್ ಮಾಡ್ಕೊಳ್ಳಿ. ಇದು ನಮ್ಮ ಗೋಡಂಬಿ. ಆದರೆ ಬಾದಾಮಿನ ಆರಾಮಾಗಿ ಚಾಪ್ ಮಾಡ್ಕೋಬೋದು. ಇದು ಅಷ್ಟೇ, ಬಾದಾಮಿ ಹೇಗಿದೆಯೋ ಅಥವಾ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನೀವು ಮಾಡಿದ್ರೂ ಆಗುತ್ತೆ. ಇದು ಅಷ್ಟಾಗಿ ಬೆರೆಯೋದಿಲ್ಲ. ಗೋಡಂಬಿ ಆದರೆ ನಾವು ಉಂಡೆ ಕಟ್ಟಬೇಕಾದ್ರೆ ಪೀಸಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ಆ್ಯಕ್ರೋಟ್ನ ಇದು ಸ್ವಲ್ಪ ಜೋಪಾನವಾಗಿ ಮಾಡಿ ನೀವು. ಇದು ಬೇಗನೆ ಒಡೆದೋಗುತ್ತೆ. ಇಲ್ಲಾಂದರೆ ನಾವು ಸ್ವಲ್ಪ ಫ್ರೈ ಮಾಡಬೇಕಾದ್ರೆಲ್ಲ ಕಪ್ಪಗಾಗೋಗುತ್ತೆ. ಅದಕ್ಕೆ ಇದನ್ನು ಕೂಡ ಮೀಡಿಯಮ್ ಒಂದು ಸೈಜನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ನೋಡ್ತಿದ್ದೀರಲ್ಲ, ತುಂಬ ದೊಡ್ಡದಲ್ಲ, ಉರಿಯೋಕ್ಕೆ ನಮಗೆ ಮತ್ತು ಉಂಡೆ ಕಟ್ಟೋಕ್ಕೆ ಸರಿಯಾಗೋ ಸೈಜಲ್ಲಿ ತೊಗೊಂಡಿದ್ದೀನಿ ನಾನು. ಒಣ ಖರ್ಜೂರನ ಬೀಜಗಳನ್ನೆಲ್ಲ ಬಿಚ್ಚಿಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ನಾವು ಒಂದ್ಸರಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಪೌಡರ್ ಥರ ಫಾರ್ಮ್ ಆಗುತ್ತೆ. ತುಂಬ ಏನು ಫೈನ್ ಗ್ರೈಂಡ್ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿ ನಾನು ತೋರಿಸಿರೋ ಥರನೇ ಮಾಡ್ಕೊಳ್ಳಿ. ಒಂದು 2-3 ರನ್ಸು ಸಾಕಾಗುತ್ತೆ ಇದು ನೀವು ಮಿಕ್ಸಿಲಿ ಹಾಕ್ಕೊಂಡ್ರೆ.
ಇದಾಗಿದ ತಕ್ಷಣ ನಾನೇನು ಮಾಡಿದ್ದೀನಿ, ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 2.5 ಸ್ಪೂನ್ ಆಗುವಷ್ಟು ಧಾರಾಳವಾಗಿ ತುಪ್ಪನ ಹಾಕಿದ್ದೀನಿ. ಇದು ಮೆಲ್ಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ ಮೆಲ್ಟ್ ಆಗಿದ ತಕ್ಷಣ ನಾವೇನೇನೆಲ್ಲ ಇವಾಗ ಚಾಪ್ ಮಾಡ್ಕೊಂಡಿದ್ದೀವಿ ಮತ್ತು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ, ಡ್ರೈ ಫ್ರೂಟ್ಸ್ನ ಒಂದಾದ್ಮೇಲೆ ಒಂದು ಇದಕ್ಕೆ ಹಾಕಬೇಕು. ನೀವು ನೋಡ್ತಿದ್ದೀರಲ್ಲ, ನಾನು ಫಸ್ಟು ಖರ್ಜೂರನ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಆ ಮಿಕ್ಸ್ಚರ್ನ ಹಾಕ್ತಾಯಿದ್ದೀನಿ. ಇದು ತುಪ್ಪದಲ್ಲಿ ಸ್ವಲ್ಪ ಹದವಾಗಿ ಮಿಕ್ಸ್ ಆಗಬೇಕು. ರೋಸ್ಟೆಲ್ಲ ಮಾಡೋ ನೆಸೆಸಿಟಿ ಏನಿಲ್ಲ. ಆ ತುಪ್ಪ ಈ ಖರ್ಜೂರದ ಮಿಕ್ಸ್ ಜೊತೆಗೆ ಕರೆಕ್ಟಾಗಿ ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು 1-2-3 ಸತಿ ಹೀಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅದು ತುಂಬ ಮೆತ್ತಗಾಗಿಲ್ಲ, ಏನಿಲ್ಲ, ಉದುರಾಗಿ ನಿಮಗೆ ಕಾಣ್ತಾ ಇದೆ. ಸೊ ಇದು ನಮಗೆ ಬೇಕಾಗಿರೋ ಕರೆಕ್ಟು ಟೆಕ್ಸ್ಚರ್ ಆಗಿರುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲನೂ ಮಾಡಿ ಈ ಮಿಕ್ಸರು ರೆಡಿಯಾಗಿದ್ದ ತಕ್ಷಣ ನಾನೇನು ಮಾಡ್ತಾಯಿದ್ದೀನಿ, ಈ ಒಣ ದ್ರಾಕ್ಷಿನ ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನಾವಿಲ್ಲಿ ಏನಾದರೂ ಹಸಿ ಖರ್ಜೂರ ತೊಗೊಂಡಿದ್ರೆ ಅದನ್ನು ರುಬ್ಬಿದಾಗ ನಮಗೆ ಒಂದು ಕರೆಕ್ಟಾಗಿ ಅಂಟು ಥರ ಒಂದು ಟೆಕ್ಸ್ಚರ್ ಫಾರ್ಮ್ ಆಗ್ತಾಯಿತ್ತು. ಈ ಒಣ ದ್ರಾಕ್ಷಿನ ರುಬ್ಬೋ ಅವಶ್ಯಕತೆ ಇರಲಿಲ್ಲ. ನಾನು ಅದನ್ನು ಉದ್ರುದ್ರಾಗಿ ಪೌಡ್ರ್ ಮಾಡ್ಕೊಂಡಿರೋ ಪ್ರಕಾರ ನಮಗೆ ಉಂಡೆ ಎಲ್ಲ ಕಟ್ಟಲಿಕ್ಕೆ ಬೇರೆ ಏನಾದರೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದಕ್ಕೆ ನಾನೇನು ಮಾಡಿದೆ, ಈ ಒಣ ದ್ರಾಕ್ಷಿನೇ ಸ್ವಲ್ಪ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ನೀವೇ ನೋಡ್ತಿದ್ದೀರಲ್ಲ, ಇದು ಕರೆಕ್ಟಾಗಿ ಅಂಟಿನ ಫಾರ್ಮ್ಗೆ ಬಂದಿದೆ. ಇದನ್ನು ನಾವು ಬೇರೆ ಎಲ್ಲಾದ್ರ ಜೊತೆ ಮಿಕ್ಸ್ ಮಾಡಿದಾಗ ನಮಗೇನಾಗುತ್ತೆ, ಈ ಉಂಡೆ ಎಲ್ಲ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಈ ಒಣ ದ್ರಾಕ್ಷಿ ಮಿಕ್ಸ್ಚರ್ನ ನಮ್ಮ ಒಣ ಖರ್ಜೂರದ ಮಿಕ್ಸ್ಚರ್ ಜೊತೆ ನಾನು ಸುಮ್ಮನೆ 1-2 ಸತಿ ಹೀಗೆ ಮಿಕ್ಸ್ ಮಾಡಿ ಬೇರೆ ಪಾತ್ರೆಗೆ ಎತ್ತಿಡ್ಕೋತಾ ಇದ್ದೀನಿ. ಇದಾದಮೇಲೆ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ, ಹೆಚ್ಚಾಗೇನೂ ಹಾಕೋ ಅವಶ್ಯಕತೆ ಇಲ್ಲ, ನೀವು ಸ್ವಲ್ಪ ಹಾಕಿ ನಾವು ಇದುವರೆಗೂ ಏನೇನು ಫೈನ್ ಚಾಪ್ ಮಾಡಿದ್ವಿ, ಕಟ್ ಮಾಡ್ಕೊಂಡಿದ್ವಿ, ಇಲ್ಲಿ ನಾನು ತೋರಿಸಿರೋ ಪ್ರಕಾರ ಫಸ್ಟು ನಾನು ಬಾದಾಮಿ ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ. ಅದಾದಮೇಲೆ ಗೋಡಂಬಿನ ಕೂಡ ಹಾಕ್ತಾಯಿದ್ದೀನಿ. ಹೀಗೆ ಒಂದೊಂದೇ ನಾವು ಚಾಪ್ ಮಾಡ್ಕೊಂಡಿರೋದನ್ನು ಹಾಕಬೇಕು. ಈಗ ನಾನು ತೋರಿಸಿರೋ ಪ್ರಕಾರ ಇದು ಆಕ್ರೋಟ್ನ ನಾನು ಹೇಳಿದ್ನಲ್ಲ, ಉದ್ರಾಗಿ ನಮಗೆ ಬಾಯಿಗೆ ಸಿಗುವಂಥ ಒಂದು ಪ್ರಪೋರ್ಷನಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಆಗಲೇ ತೋರಿಸಿದ ಹಾಗೆ ಎಲ್ಲ ಮಿಕ್ಸ್ ಸೀಡ್ಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗೇನಿಲ್ಲ, ಹಾಗೆ ಸುಮ್ಮನೆ ಒಂದು 4ರಿಂದ 5 ನಿಮಿಷ ಲೋ ಫ್ಲೇಮಲ್ಲೇ ನಾವು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಬಿಸಿ ತಾಗಬೇಕು ಅಷ್ಟೇ, ಎಲ್ಲೂ ಸುಡಬೇಕು ಅಥವಾ ಕಲರ್ ಚೇಂಜ್ ಆಗಬೇಕು ಅನ್ನೋ ಒಂದು ನೆಸೆಸಿಟಿ ಇರೋದಿಲ್ಲ. ಇಲ್ಲ ನಿಮಗೆ ಏನು ಉರಿಯೋದೇ ಬೇಡ, ಡೈರೆಕ್ಟಾಗಿ ನಾನು ಹಾಕ್ತೀನಿ ಅಂತಂದರೆ ಅದು ಕೂಡ ಮಾಡ್ಬೋದು. ಇಲ್ಲಿ ನಾನು ಏನಕ್ಕೆ ಉರಿತಾ ಇದ್ದೀನಿ ಅಂತಂದ್ಬಿಟ್ಟಂದರೆ, ಅದರಲ್ಲಿ ನಾವು ಕಟ್ ಮಾಡಿರ್ತೀವಲ್ವ, ಆವಾಗ ಸ್ವಲ್ಪ ಅದರಿಂದ ಆಯಿಲು ರಿಲೀಸ್ ಆಗಿರುತ್ತೆ. ಅದು ಸ್ವಲ್ಪ ಕರೆಕ್ಟಾಗಿ ಬೇರೆ ನಾನ್ ಆಯಿಲಿ ಡ್ರೈ ಫ್ರೂಟ್ಸ್ ಜೊತೆ ಅದು ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ. ಇದೆಲ್ಲನೂ ಹುರ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ನಾವು ಆಗಲೇ ರೆಡಿ ಮಾಡ್ಕೊಂಡಿರೋ ನಮ್ಮ ಖರ್ಜೂರ ಮತ್ತು ಒಣ ದ್ರಾಕ್ಷಿಯ ಮಿಶ್ರಣಕ್ಕೆ ನಾವೀಗಾಗಲೇ ಎಲ್ಲ ಹುರ್ಕೊಂಡಿರೋ ಸೀಡ್ಸು ಅಥವಾ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ಗಳೆಲ್ಲ ಸ್ವಲ್ಪ ಬಿಸಿಯಾಗಿರುತ್ತೆ. ಇವಾಗಲೇ ನೀವೆಲ್ಲ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಹಾಗಂತ ತುಂಬ ತಣ್ಣಗಾದ್ಮೇಲೆ ಕಲಿಸ್ಕೊಳ್ಳೋಕ್ಕೂ ಹೋಗಬೇಡಿ, ಆವಾಗ ನಮಗೆ ಉಂಡೆ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಸ್ವಲ್ಪ ಬಿಸಿ ಆದಾಗಲೇ ನೀವು ನನಗೆ ಕೈಯಿಂದ ಕಲಿಸೋಕ್ಕೆಲ್ಲ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ನಿಮಗೆ ಸ್ವಲ್ಪ ತುಂಬ ಬಿಸಿ ಅನ್ನಿಸ್ತು ಅಂದರೆ ಸ್ಪೂನಿಂದನೂ ಕೂಡ ನೀವು ಅದನ್ನು ಕಲಿಸ್ಕೋಬೋದು. ಈಗ ನೋಡಿ, ನಾನೊಂದು 3-4 ನಿಮಿಷ ಅದನ್ನು ಸೆಟ್ ಆಗೋಕ್ಕೆ ಬಿಟ್ಟಿದ್ದೀನಿ ಕಲಸಿ ಕೈಯಿಂದಾನೆ. ಈಗ ನನಗೆ ಸ್ವಲ್ಪ ಮುದ್ದೆ ಕಟ್ಟೋ ಒಂದು ಕನ್ಸಿಸ್ಟೆನ್ಸಿಗೆ ಅದು ಟರ್ನ್ ಆಗಿದೆ. ನೀವೇ ನೋಡ್ತಿದ್ದೀರಲ್ಲ, ಕೈಗೆಲ್ಲ ಅಂಟಿದೆ. ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ನಾವು ಒಂದು ಸರಿ ಮುದ್ದೆ ಮಾಡಿದ್ರೆ ಕರೆಕ್ಟಾಗಿ ಕೂಡ ಕೂತ್ಕೋತಿದೆ. ಇದು ಕರೆಕ್ಟಾಗಿ ರೆಡಿಯಾಗಿದೆ. ಈಗ ನೋಡ್ತಿದ್ದೀರಲ್ಲ, ನಿಮಗೆ ಯಾವ ಶೇಪಿಗೆ ಬೇಕು ನೀವು ಅದನ್ನು ಬರ್ಫಿ ಥರ ಮಾಡೋದಾದರೆ ಬರ್ಫಿ ಥರ ಮಾಡಿ. ನಾನು ಇದನ್ನು ಉಂಡೆ ಥರ ಕಟ್ಟಿದ್ದೀನಿ, ಯಾಕಂದರೆ ಈಸಿಯಾಗಿ ತೊಗೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು. ನೋಡೋಕ್ಕೂ ಕೂಡ ಇದು ತುಂಬ ಅದ್ಭುತವಾಗಿ ಕಾಣ್ತಾ ಇದೆ.
ಈ ರೆಸಿಪಿಗೆ ನಾವು ತುಂಬ ತಲೆ ಕೆಡಿಸ್ಕೊಂಡು ಗೂಗಲೆಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ಮನೇಲಿ ಏನಿದೆಯೋ ಎಲ್ಲ ಡ್ರೈ ಫ್ರೂಟ್ಸ್ನು ರಫ್ ಆಗಿ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಖರ್ಜೂರದ್ದು ಮಿಕ್ಸ್ ಹಾಕಿ ಅಥವಾ ದ್ರಾಕ್ಷಿ ಮಿಕ್ಸು ನಾನು ತೋರಿಸ್ಕೊಟ್ಟಾಗೆ ಹಾಕಿ ಮಾಡಿದ್ರೆ ಮುಗ್ದೇ ಹೋಯಿತು. ನಿಮಗೆ ಮುದ್ದೆ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಹಾಗೆ ಬಿಡಿ ಬಿಡಿಯಾಗಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಪೂನಿನ ಸಹಾಯದಿಂದ ತಿನ್ಬೋದು. ಇಲ್ಲಾಂದರೆ ಉಂಡೆ ಕಟ್ಕೊಳಕ್ಕೆ ಟೈಮ್ ಇದೆ ಅಂದರೆ ಅದನ್ನಾದರೂ ಮಾಡಿ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಸುಲಭವಾಗಿ ಟೈಮ್ ಕಡಿಮೆನೇ ತೊಗೊಂಡು ಪ್ರಿಪೇರ್ ಮಾಡೋ ಒಂದು ಪದಾರ್ಥಗಳಲ್ಲಿ ಈ ಲಡ್ಡು ಕೂಡ ಒಂದಾಗಿರುತ್ತೆ. ತಪ್ಪದೇ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.